ಕಾಂತಾರ ಚಿತ್ರದ ಮೂಲಕ ಜಗತ್ತಿಗೆ ಪರಿಚಯವಾದ ಪಂಜುರ್ಲಿ ದೈವ ಒಳ್ಳೆಯವರಿಗೆ ಅಭಯ, ಕೆಟ್ಟವರಿಗೆ ಭಯ ಹುಟ್ಟಿಸುವ ಶಕ್ತಿ. ಕೈಲಾಸದ ಹೂದೋಟದಿಂದ ಮನುಷ್ಯರ ನಂಬಿಕೆಯವರೆಗೆ ಈ ದೈವ ನಡೆದು ಬಂದ ಹಾದಿ ರೋಚಕವಾಗಿದೆ. ಮೃತ್ಯುವನ್ನೇ ಮೊದಲೇ ಸೂಚಿಸುವ ಈ ದೈವದ ನಿಜ ಇತಿಹಾಸ ನಿಮಗೆ ಗೊತ್ತೇ? ಬನ್ನಿ ಈ ರಹಸ್ಯವನ್ನು ತಿಳಿಯೋಣ. ಸೃಷ್ಟಿಯ ಆದಿಕಾಲದಲ್ಲಿ ಕಾಡಿನಲ್ಲಿ ಕೆಲವು ಹಂದಿ ಮರಿಗಳು ಜನ್ಮ ತಾಳಿದವು. ಅವು ತಮ್ಮ ತುಂಟತನದಿಂದ ಕಾಡಿನಾದ್ಯಂತ ಓಡಾಡಿಕೊಂಡಿದ್ದವು. ಆದರೆ ಅವುಗಳಲ್ಲಿ ಒಂದು ಹಂದಿ ಮರಿ ಮಾತ್ರ ಯಾವುದೋ ವಿಚಿತ್ರ ಆಕರ್ಷಣೆಗೆ ಒಳಗಾದಂತೆ ಸದ್ದಿಲ್ಲದೆ ಹೆಜ್ಜೆ ಹಾಕುತ್ತಾ ಒಂದು ಸುಂದರವಾದ ಹೂದೋಟದ ಕಡೆಗೆ ಸಾಗುತ್ತದೆ. ಅದು ಯಾರ ಹೂದೋಟ ಗೊತ್ತಾ? ಅದು ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯರು ತಮಗಾಡಿ ನಿರ್ಮಿಸಿಕೊಂಡಿದ್ದ ಅದ್ಭುತವಾದ ನಂದನವನ. ಆ ತೋಟ ಎಷ್ಟು ಸುಂದರವಾಗಿತ್ತೆಂದರೆ ಸ್ವತಃ ಶಿವನಿಗೆ ಅದು ಅತ್ಯಂತ ಪ್ರಿಯವಾದ ತಾಣವಾಗಿತ್ತು. ಅಲ್ಲಿಗೆ ಬಂದ ಆ ಹಂದಿ ಮರಿ ಮೆಲ್ಲನೆ ತೋಟದೊಳಗೆ ನುಗ್ಗಿತು. ತನ್ನ ತುಂಟಾಟದಿಂದ ಒಂದಷ್ಟು ಹೂವುಗಳನ್ನು ತುಳಿದು ತೋಟವನ್ನು ಸ್ವಲ್ಪ ಹಾಳು ಮಾಡಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಾರ್ವತೀ ದೇವಿ ಆ ಹಂದಿ ಮರಿಯ ಮುಗ್ಧ ಮುಖವನ್ನು ನೋಡಿ ಕ್ಷಣದಲ್ಲೇ ಮನಸೋತು ಬಿಡುತ್ತಾರೆ. ಸ್ವಾಮಿ, ಇದನ್ನು ನೋಡಿ ಎಷ್ಟು ಮುದ್ದಾಗಿದೆ. ಈ ಪುಟ್ಟ ಜೀವವನ್ನು ನಾವೇ ಸಾಕಬಾರ್ದೇಕೆ ಎಂದು ಶಿವನ ಬಳಿ ಕೇಳಿಕೊಳ್ಳುತ್ತಾರೆ. ಪಾರ್ವತಿಯ ಮಾತಿಗೆ ಬೆಲೆ ಕೊಟ್ಟ ಶಿವನು ಮುಗುಳ್ನಗುತ್ತಾ ಸಮ್ಮತಿಸುತ್ತಾನೆ. ನಂತರ ಅವರು ಆ ಹಂದಿ ಮರಿಯನ್ನು ಮಗುವಿನಂತೆ ಪ್ರೀತಿಯಿಂದ ಸಾಕಲು ಪ್ರಾರಂಭಿಸುತ್ತಾರೆ. ಆದರೆ ದಿನಗಳು ಕಳೆದಂತೆ ಆ ಹಂದಿ ಮರಿಯ ತುಂಟಾಟ ಮಿತಿ ಮೀಳುತ್ತದೆ. ಒಂದು ದಿನ ಅದು ಇಡೀ ಸುಂದರವಾದ ತೋಟವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿಬಿಡುತ್ತದೆ. ತನ್ನ ಪ್ರೀತಿಯ ತೋಟದ ಸ್ಥಿತಿಯನ್ನು ಕಂಡು ಕ್ರುದ್ಧನಾದ ಶಿವನು ಆ ಹಂದಿ ಮರಿಯ ಮೇಲೆ ಬಾಣ ಪ್ರಯೋಗಿಸಿ ಅದನ್ನು ಕೊಂದುಬಿಡುತ್ತಾನೆ. ತಾನು ಮಮತೆಯಿಂದ ಸಾಕಿದ ಪ್ರಾಣಿ ಹೀಗೆ ಮೃತಪಟ್ಟಿರುವುದನ್ನು ಕಂಡು ಪಾರ್ವತೀ ದೇವಿಯ ಮನಸ್ಸು ಮಮ್ಮಲ ಮರುಗುತ್ತದೆ. ಕಣ್ಣೀರು ಹಾಕುತ್ತಾ ಪಾರ್ವತಿಯು ಶಿವನಲ್ಲಿ ಬೇಡಿಕೊಳ್ಳುತ್ತಾಳೆ. ಅಯ್ಯೋ ಸ್ವಾಮಿ, ನಾವೇ ಪ್ರೀತಿಯಿಂದ ಬೆಳೆಸಿದ ಈ ಜೀವವನ್ನು ನಾವೇ ಕೊಲ್ಲುವುದೇ? ದಯವಿಟ್ಟು ಇದಕ್ಕೆ ಮರುಜೀವ ನೀಡಿ ಪ್ರಭು. ಪಾರ್ವತಿಯ ಕರುಣಾಜನಕ ಬೇಡಿಕೆಯನ್ನು ಕಂಡು ಶಿವನ ಕೋಪ ತಣ್ಣಗಾಗುತ್ತದೆ. ಪಾರ್ವತಿಯ ಪ್ರೀತಿಗಾಗಿ ಶಿವನು ಆ ಹಂದಿ ಮರಿಗೆ ಪುನರ್ಜನ್ಮವನ್ನು ಕರುಣಿಸಿ ಮರುಜೀವ ನೀಡುತ್ತಾನೆ ಮತ್ತು ಅದಕ್ಕೆ ದೈವಿಕ ಶಕ್ತಿಗಳನ್ನು ನೀಡಿ, ನೀನು ಭೂಲೋಕದಲ್ಲಿ ವರಹರೂಪಿಯಾದ ಪಂಜುರ್ಲಿ ದೈವವಾಗಿ ನೀನು ಭೂಲೋಕವನ್ನು ಪ್ರವೇಶಿಸು. ಅಲ್ಲಿ ಸತ್ಯ, ನ್ಯಾಯ, ಧರ್ಮವನ್ನು ರಕ್ಷಿಸುವ ದೈವವಾಗಿ ಮೆರೆದಾಡು. ಅಲ್ಲಿ ನಿನಗೆ ಅನೇಕ ಭಕ್ತಾದಿಗಳು ಹುಟ್ಟಿಕೊಳ್ಳುತ್ತಾರೆ. ಅವರು ನೀಡುವ ನೈವೇದ್ಯವನ್ನು ನೀನು ಸ್ವೀಕರಿಸಿ, ಒಳ್ಳೆಯವರನ್ನು ರಕ್ಷಿಸಿ, ದುಷ್ಟರನ್ನ ಶಿಕ್ಷಿಸಿ, ಸತ್ಯವನ್ನು ಉಳಿಸು ಎಂದು ಶಿವಪಾರ್ವತಿಯರು ಆಶೀರ್ವದಿಸಿ ಆ ಹಂದಿಮರಿಯನ್ನು ವರಹರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕಕ್ಕೆ ಕಳುಹಿಸುತ್ತಾರೆ. ಪಂಜುರ್ಲಿ ದೈವವು ಕೇವಲ ಒಂದು ಪುರಾಣದ ಕಥೆಯಲ್ಲ, ಅದು ಇಂದಿಗೂ ತುಳುನಾಡಿನ ಮನೆ ಮನೆಗಳಲ್ಲಿ ಜೀವಂತವಾಗಿರುವ ಶಕ್ತಿ. ಈ ದೈವದ ನಿಗೂಢ ಶಕ್ತಿ ಮತ್ತು ಪವಾಡಗಳ ಬಗ್ಗೆ ಕೇಳಿದರೆ ಇಂದಿಗೂ ಮೈ ನಡುಗುತ್ತದೆ. ಅದಕ್ಕೊಂದು ಜೀವಂತ ಉದಾಹರಣೆ ಇಲ್ಲಿದೆ. ಒಮ್ಮೆ ನೇಮೋತ್ಸವ ಅಂದ್ರೆ ಕೋಲ ನಡೆಯುತ್ತಿದ್ದ ಸಂದರ್ಭದಲ್ಲಿ ಒಂದು ಕುಟುಂಬದವರು ತಮ್ಮ ಮನೆಯ ಸದಸ್ಯರೊಬ್ಬರ ತೀವ್ರ ಅನಾರೋಗ್ಯದ ಬಗ್ಗೆ ಪಂಜುರ್ಲಿ ದೈವದ ಮುಂದೆ ಮೊರೆ ಇಡುತ್ತಾರೆ. ಅವರ ಆರೋಗ್ಯ ಚೇತರಿಸಿಕೊಡುವಂತೆ ಕಣ್ಣೀರು ಹಾಕುತ್ತಾರೆ. ಆದರೆ ಇಚ್ಛಾಶಕ್ತಿಯ ಮೂಲಕ ದೈವವು ಆ ಮನೆಯ ಮುಂದೆ ನಿಂತು ಹೀಗೆ ನುಡಿಯುತ್ತದೆ. ಈ ಮನೆಯ ಮುಂದೆ ಸಾಕ್ಷಾತ್ ಯಮನೇ ಬಂದು ನಿಂತಿದ್ದಾನೆ. ಈ ಮನೆಯಲ್ಲಿ ಸಾವಿನ ಛಾಯೆ ಆವರಿಸಿದೆ. ಇಂತಹ ಸಮಯದಲ್ಲಿ ಕೋಲವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ದೈವದ ಈ ಮಾತು ಕೇಳಿ ಮನೆಯವರು ಆತಂಕಗೊಂಡು, ದೈವವೇ, ಕೋಲವನ್ನು ನಿಲ್ಲಿಸಬೇಡಿ, ದಯಮಾಡಿ ನಮ್ಮನ್ನು ಕಾಪಾಡಿ ಎಂದು ಕಾಲು ಹಿಡಿದು ಬೇಡಿಕೊಳ್ಳುತ್ತಾರೆ. ಆಗ ದೈವವು ಗಂಭೀರವಾಗಿ, ಇದು ದೈವದ ನುಡಿ, ಇದು ಎಂದಿಗೂ ಸುಳ್ಳಾಗುವುದಿಲ್ಲ ಎಂದು ಎಚ್ಚರಿಸುತ್ತದೆ. ಅಚ್ಚರಿ ಎಂದರೆ ಮನೆಯವರು ಕಣ್ಣೀರು ಒರೆಸಿಕೊಂಡು ಒಳಗೆ ಕಾಲಿಡುವಷ್ಟರಲ್ಲಿಯೇ ಯಾವ ವ್ಯಕ್ತಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ್ದರೋ ಆ ವ್ಯಕ್ತಿ ಇಹಲೋಕ ತ್ಯಜಿಸಿರುತ್ತಾರೆ. ಯಾರ ಕಣ್ಣಿಗೂ ಕಾಣದ ಮೃತ್ಯುವನ್ನು ದೈವವು ಮೊದಲೇ ಗುರುತಿಸಿ ನುಡಿದ ಈ ಘಟನೆ ಪಂಜುರ್ಲಿ ದೈವದ ಶಕ್ತಿಗೆ ಹಿಡಿದ ಕನ್ನಡಿಯಾಗಿದೆ. ಅಂದಿನಿಂದ ಇಂದಿನವರೆಗೆ ಪಂಜುರ್ಲಿ ನುಡಿದರೆ ಅದು ಸತ್ಯ,
ಎಂಬ ನಂಬಿಕೆ ಕರಾವಳಿಯ ಮಣ್ಣಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ವೀಕ್ಷಕರೇ, ಈ ವಿಡಿಯೋವನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿಯ ಆಧಾರದಲ್ಲಿ ತಯಾರಿಸಿದ್ದೇವೆ. ಯಾವುದೇ ಮಾಹಿತಿ ತಪ್ಪಾಗಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ.